ಸಂಘಟನೆಯಿಂದ ಹೋಗಿ ಅವಕಾಶ ಮಾಡಿಕೊಡಿ ಅಷ್ಟೇ. ಪಬ್ಲಿಕ್ ನ್ಯೂಸೆನ್ಸ್ ಇಲ್ವೇ ಇಲ್ಲ ಸರ್, ಹೋಗ್ತಾ ಇಲ್ಲ. ಇಲ್ಲಿ ಜಾರಕಿಹೊಳಿ ಸಾಹೇಬ್ರ ಮನೆ ಒಳಗೆ ನ್ಯಾಯ ಇಲ್ಲ, ಬೇಕೇ ಬೇಕು, ದೊಡ್ಡ ಮುಖ್ಯಮಂತ್ರಿ ಬೇಕು. ನಾವು ನ್ಯಾಯ ಕೇಳ್ತಾ ಇಲ್ಲ, ಮನವಿ ಕೊಡ್ತೀವಿ ಅಷ್ಟೇ. ಅದೇ ಸರ್, ಗಲಾಟೆ ಇಲ್ಲ, ಗಲಾಟೆ ಮಾಡಿದ್ರೆ ಅರೆಸ್ಟ್ ಮಾಡಿ, ಹೇಳಿ ವಿರೋಧ ಮಾಡಿದಾಗ ಅರೆಸ್ಟ್ ಮಾಡಿ, ಗಲಾಟೆ ಮಾಡಿದ್ರೆ ಅರೆಸ್ಟ್ ಮಾಡಿ. ನಾವು ಇಲ್ಲಿ ಸರ್ ಇಲ್ಲ ಇಲ್ಲ ಇಲ್ಲ, ಮತ್ತೆ ಯಾರಿಗೆ ಕೇಳೋದು ನಾವು? ಅಲ್ಲ ಮತ್ತೆ ಯಾರಿಗೆ ಕೇಳೋದು? ಮತ್ತೆ ದಲಿತ ಬಗ್ಗೆ ಅಂತ ಯಾರು ಮಾಡ್ಬೇಕಂತ ಕೇಳ್ಬೇಕು. ನಮ್ಮಲ್ಲಿ 9, ಹೌದು ಸರ್, 9 ಜನ ನಮ್ಮ ಕೇಳಿ ಜಾತ ಎಲ್ಲ ನಾವು ಕಾಲ್ನಡಿಗೆನಲ್ಲಿ ಹೋಗ್ತಿದ್ದೀವಿ. ಸ್ಟ್ರೈಕ್ ಅಲ್ಲ ಅದು, ನೋನು ಸ್ಟ್ರೈಕ್ ಅಂದ್ರೆ ವಿರುದ್ಧವಾಗಿ ಹೋಗೋಂಥದ್ದು, ವಿರುದ್ಧವಾಗಿ ಹೋಗೋಂಥ ಸ್ಟ್ರೈಕು. ಸರ್ ನಾವು ಕೂಗೋದಿಲ್ಲ ಸರ್, ಅಲ್ಲಿ ಹೋಗಿ ಅವ್ರ ಮನೆ ಒಳಗಡೆ ದಲಿತ ಮುಖ್ಯಮಂತ್ರಿ ಬೇಕು ಅಂತ ಹೇಳಿ ಮನವಿ ಪತ್ರ ಕೊಡ್ತೀವಿ. ಮನವಿ ಪತ್ರ ಇಲ್ಲಿದೆ. ಸಾಹೇಬ್ರನ್ನ ಹೊಡೆದಾಗ ದಾರಿಲೇ ಮೀಟ್ ಮಾಡೋದು, ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲಾರು ಮೀಟ್ ಮಾಡೋ ಅಷ್ಟು ಟೈಮ್ ಇರಲ್ಲ ಅವ್ರಿಗೆ. ಹಂಗಾಗಿ ನಾವು ಅವ್ರು ಒಳ್ಳೆ ಟೈಮ್ಗೆ ಹೊರಗಡೆ ಇರ್ತೀವಿ, ಅವ್ರು ಬರ್ತಾರೆ, ಕೊಡ್ತೀವಿ ಅಷ್ಟೇ, ಮಾತಾಡ್ತೀವಿ. ವಿಧಾನಸೌಧ ಮುಂದೆನೂ ಅದೇ ಥರ ಮಾಡೋದು ನಾವು, ಕಲಾಕ್ಷೇತ್ರದಲ್ಲಿ ಹೋದ್ರು ಅಲ್ಲೂ ಅದೇ ಮಾಡೋದು ನಾವು.